ಮೇಡಮ್, ನಾವು ಆರ್ಗನ್ ಡೋನರ್ ಬಗ್ಗೆ ಜನರಲ್ ಅರಿವು ಮೂಡಿಸ್ತಿದ್ದೀವಿ. ನೀವು ಇದ್ರ ಬಗ್ಗೆ 2 ಮಾತು ಹೇಳಿದ್ರೆ ಚೆನ್ನಾಗಿರುತ್ತೆ. ಖಂಡಿತ. ಎಲ್ರಿಗೂ ನಮಸ್ತೆ. ನಾನು ಸ್ನೇಹ ಪುಟ್ಟಕ ಮಾತಾಡ್ತಿರೋದು. ಇವತ್ತು ಈ KYM ಹಾಸ್ಪಿಟಲಲ್ಲಿ ಒಂದು ಹೊಸ ಯೂನಿಟ್ ಓಪನ್ ಆಗ್ತಿದೆ. ಅದ್ರ ಜೊತೆಗೆ ಆರ್ಗನ್ ಡೊನೇಷನ್ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಕಾರ್ಯಕ್ರಮ ಕೂಡ ಇವರಿಟ್ಟಿದ್ದಾರೆ. ಅಯ್ಯೋ ಮೇಡಮ್, ಬರೀ ಇಂಗ್ಲೀಷ್ನಾಗ ಹೇಳ್ಬಿಟ್ರೆ ನಮ್ಮ ಹತ್ರ ಹೆಂಗೆ ಅರ್ಥ ಆಯ್ತದೆ? ಹೊಸ ಕನ್ನಡದಾಗ ಹೇಳಿ. ಹೇಳ್ತೀನಿ. ಆರ್ಗನ್ ಡೊನೇಷನ್ ಅಂದರೆ ಈ ಅಂಗಾಂಗ ದಾನ ಅಥವಾ ದೇಹದಾನ ಅಂತಾರಲ್ಲ, ಅದೇ. ನಾವು ತೀರ್ಕೊಂಡ್ಮೇಲೂ ನಮ್ಮ ದೇಹದ ಎಷ್ಟೋ ಅಂಗಗಳನ್ನ ಇನ್ನೊಬ್ರಿಗೆ ಸಹಾಯ ಆಗುವಂತೆ ನಾವು ಬಳಸ್ಕೋಬೋದು. ಅಂದರೆ ಅವಶ್ಯಕತೆ ಇರೋರಿಗೆ, ಈಗಾಗಲೇ ಅಂಗವೈಫಲ್ಯ ಆಗಿರೋರಿಗೆ. ಕೆಲವು ವರ್ಷಗಳಿಂದ ಸಾಕಷ್ಟು ಜನ ಮುಂದೆ ಬಂದು ದೇಹದಾನ ಮಾಡ್ತಿದ್ದಾರೆ. ಆದರೆ ಈ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು. ಅದಕ್ಕೆ ನಿಮ್ಮೆಲ್ಲರಲ್ಲೂ ನನ್ನ ವಿನಂತಿ, ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಸಂಖ್ಯೆಗಳಲ್ಲಿ ಭಾಗವಹಿಸಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೋತೀರಾ ಅಂತ ನಂಬ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಒಂದು ನಿಮಿಷ, ನಾನು ಕೂಡ ಇವತ್ತು ಆರ್ಗನ್ ಡೊನೇಟ್ ಮಾಡ್ತಿದ್ದೀನಿ. ನಾನು ಮಾತ್ರ ಅಲ್ಲ, ನನ್ನ ಯಜಮಾನರು ಶ್ರೀಕಂಠೇಶ್ವರ್ ಅವರು. ನಾನಾ? ಹೌದು. ಡಾಕ್ಟರ್, 2 ಫಾರ್ಮ್ ಕೊಡಿ. ಸೂಪರ್ ಮೇಡಮ್, ನೀವಿಬ್ರು ಒಟ್ಟಿಗೆ ಸೈನ್ ಮಾಡಿದ್ರೆ ನಮಗೆ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನರ್ಸ್, 2 ಫಾರ್ಮ್ ಕೊಡಿ. ತಗೊಳ್ಳಿ ಶ್ರೀ. ಬಾ, ಕುಲ್ತ್ಕಡೆ. ಅಮರ, ನೀವು ನಮ್ಮ ಪಾಲಿನ ದೇವ್ರು ಅಮರ. ಅಯ್ಯೋ, ಇವತ್ತು ನೀವಿಲ್ಲ ಅಂದಿದ್ರೆ ನಮ್ಮಿಬ್ರು ಕತೆ ಮುಗಿದು ಹೋಗ್ತಿತ್ತು. ನಾವಿಬ್ರು ಉಳಿತಿರ್ಲಿಲ್ಲ, ಸತ್ತು ಹೋಗ್ತಿದ್ವಿ. ಎದೊಳಪ್ಪ, ಎದೊಳ್ತದ ಯೋನಯ್ಯ, ಯಪ್ಸು ಬುಡಕಾಲ್ ಹೇಳ್ಬೇಕೆ? ಎದೊಳಪ್ಪ. ಅಯ್ಯೋ ಮಗಳೇ, ಯೋನವ ನೀನು, ಯೋನು ಆಗಕ್ಕಿಲ್ಲ, ಸುಮ್ಕಿರು. ಇಲ್ಲೋಡು, ನಾನಿಲ್ಲಿರೋ ಗಂಟ ನಿಮ್ಮನ್ನು ಯಾರು ಒತ್ತಾಯ ಮಾಡಿ ಕರ್ಕೊಂಡು ಹೋಗೋಕ್ಕಾಗಕ್ಕಿಲ್ಲ. ಹೆದರ್ಕಬೇಡ. ಸಮಾಧಾನ ಮಾಡ್ಕೆ, ಸಮಾಧಾನ ಮಾಡ್ಕೆ. ತಾಯಿ ಪ್ರೀತಿನ ಚಿಕ್ಕ ವಯಸ್ಸಿನೆಲ್ಲ ಕಳ್ಕೊಂಡೋಳು ನನ್ನ ಮಗಳು. ನೀವು ಎಷ್ಟು ಸತಿ ನಮ್ಮ ಬಗ್ಗೆ ಕೇಳಿದ್ರು ಹೇಳದೇ ಇರೋದಕ್ಕೆ ಇದೇ ಕಾರಣ. ಆ ದಾಸಪ್ಪನ ಬಗ್ಗೆ ಗೊತ್ತಾಗಿ ನೀವು ಎಲ್ಲಿ ನನ್ನ ಆಚೆ ಕಳಿಸ್ಬಿಡ್ತೀರೋ ಅನ್ನೋ ಭಯ ಇತ್ತು ನಮ್ಗೆ. ಈ ದಾಸಪ್ಪ ಯಾರು? ಅವನೊಬ್ಬ ರಾಕ್ಷಸ. ಅವನು ಹೆಣ್ಣು ಮಕ್ಕಳನ್ನ ತನಗೆ ಬೇಕಾದಾಗ ಬಳಸ್ಕೊಳ್ಳೋದೇ ಅವನ ಕೆಲಸ. ನಮ್ಮಂತ ಅಸಹಾಯಕರನ್ನ ಬೆದರಿಸಿ ಹಣದಾಸೆ ತೋರಿಸಿ ನಮ್ಮನೆ ಹೆಣ್ಣು ಮಕ್ಕಳು ಹೆಂಡತಿನ ಕಳ್ಕೊಂಡೆ. ಹೇಗೆ ನನ್ನ ಮಗಳ ಮೇಲೆ ಕಣ್ಣು ಹಾಕಿದ್ದೇನೆ.
ನನ್ನ ಪ್ರಾಣ ಹೋದ್ರೂ ನಾನು ನನ್ನ ಮಗಳನ್ನ ರಕ್ಷಣೆ ಮಾಡ್ಕತ್ತೀನಿ, ನನ್ನ ಮಗಳನ್ನ ಬಲಿ ಕೊಡೋದಿಲ್ಲ. ಅದಕ್ಕೆ ಇಲ್ಲಿಗೆ ಬಂದ್ವಿ. ಅಳ್ಬೇಡ ಕಣಪ್ಪ, ಅಳ್ಬೇಡ. ಮಗಳನ್ನ ಕಾಪಾಡ್ಕೊಳ್ಳೋಕ್ಕೆ ನಿನ್ನ ಜೀವನೇ ಒತ್ತಾಗಿಟ್ಟಿರೋ ನಿನ್ನನ್ನು ಅದ್ಯಾವ್ರು ಕಾಪಾಡ್ತಾನೆ? ಈ ಮಗಿನ ಆ ರಾಕ್ಷಸ ಏನೂ ಮಾಡೋಕ್ಕಾಗಿಲ್ಲ. ನೋಡಪ್ಪ, ನೀವು ಯಾರು, ನಿಮ್ಮ ಸಮಸ್ಯೆ ಏನು ಅಂತ ನಾನು ಗೊತ್ತು ಮಾಡ್ಕೊಳ್ದೇ ನಿಮ್ಮ ಪರವಾಗಿದ್ದೆ. ಈಗೆಲ್ಲ ಹೇಳ್ಕೊಂಡಿದ್ರಿ, ಇನ್ನು ನನ್ನನ್ನು ಮೀರಿ ನಿಮ್ಮನ್ನು ಯಾರೂ ಮುಟ್ಟಕ್ಕೆ ಹಾಕಿಲ್ಲ. ಆ ಚಾಮುಂಡವ್ವನ ಮೇಲೆ ಆಣೆ. ತಗೊಳ್ಳಿ ಶ್ರೀ, ನಾನು ಫಸ್ಟ್ ನನ್ನ ಫಾರ್ಮ್ ಫಿಲ್ ಮಾಡಿದ್ಮೇಲೆ ನಿಮ್ಮದು ಫಿಲ್ ಮಾಡ್ತೀನಿ. ಅದಲ್ಲ ಮಿಸ್ಸು, ಮತ್ತೆ ಡಾಕ್ಟರ್, ಒಂದು 2 minutes ನಾನೇ ಫಾರ್ಮ್ ಫಿಲ್ ಮಾಡಿಕೊಡ್ತೀನಿ. ಓಕೆ ಸೊ ಆಸ್ಪತ್ರೆಗೆ ಬಂದ್ವಾ, ಉದ್ಘಾಟನೆ ಮಾಡಿದ್ವಾ ಸರಿ, ಆದರೆ ಎಲ್ಲ ಯಾವುದು? ಏನಿದು? ಅಲ್ಲಿ ನೀವು ಹೇಳಿದ್ದು ಸತ್ಮ್ಯಾಕೆ ಅಂಗಂಗನೆಲ್ಲ ಬರ್ಕೊಡ್ಬೇಕಂತ ತಾನೆ? ಹೌದು. ಬೇಡ ಮಿಸ್ಸು, ನೀವು ಅದನ್ನ ಮಾಡೋದು ಬೇಡ. ಇದ್ಯಾಕೆ ಹೀಗೆ ಹೇಳ್ತಿದ್ದೀರಾ? ಬೇರೆ ಯಾರಿಗಾನ ಕಾಸು ಬೇಕಾದ್ರೆ ಮಾಡ್ಬಿಡುಮ್ಮ, ಆದರೆ ಹಿಂಗೆಲ್ಲ ಯಾಕೆ ಮಾಡಬೇಕು? ಅಲ್ಲ, ಸುಮ್ಕೆ ಆಸ್ಪತ್ರೆಗೆ ಬರೋದೇ ತಪ್ಪು, ಅಂಥದ್ರಾಗೆ ಹಿಂಗೆಲ್ಲ ಬರ್ಕೊಟ್ಟೋಗೋದು ಬೇಡ ಮಿಸ್ಸು. ಈ ಆಸ್ಪತ್ರೆ, ಪೊಲೀಸ್ ಸ್ಟೇಷನ್ನು, ಕೋರ್ಟ್ನೆಲ್ಲ ನಮ್ಮ ಸವಾಸಕ್ಕೆ ಬರೋದು ಬೇಡ ಅಂತ ಬದುಕ್ದವ್ ನಾನು. ಇದ್ರ ಸವಾಸ ನಮಗೆ ಬೇಡ ಮಿಸ್ಸು, ಬನ್ನಿ ಹೊಂಡುಮ್ಮ. ಮಿಸ್ಸು, ಇನ್ನೊಂದ್ಕಿತ ಬಂದು ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೊಂಟ್ಬಿಡಮ್ಮ ಮಿಸ್ಸು, ಬನ್ನಿ ಮಿಸ್ಸು. ಆಯ್ತಾ, ನೀವು ಮಾತಾಡಿದ್ದೆಲ್ಲ ಮುಗೀತಾ? ಸುಮ್ಮನೆ ಹಾಸ್ಪಿಟಲ್ಗೆ ಬರೋದು ತಪ್ಪಶ್ರೀ. ಯಾರು ಹೇಳ್ಕೊಟ್ಟಿದ್ದಿದ್ನ ನಿಮಗೆ? ಹಾಗಾದ್ರೆ ಡಾಕ್ಟರ್ಸ್ ಎಲ್ಲ ತಪ್ಪು ಮಾಡ್ತಿದ್ದಾರಾ? ಒಂದೇ ಒಂದಿನ ಎಲ್ಲ ಡಾಕ್ಟರ್ಸು ರಜಾ ಹಾಕ್ಬಿಟ್ರೆ ಏನಾಗುತ್ತೆ ಅಂತ ಗೊತ್ತಾ ಶ್ರೀ? ಅಯ್ಯೋ ಮಿಸ್ಸು, ನಾನು ಹಂಗೆ ಹೇಳ್ತಿಲ್ಲ. ಈ ಅಂಗಾಂಗ ದಾನ ಎಲ್ಲ ಬೇಡ ಮಿಸ್ಸು, ಬೇಕಿದ್ರೆ ರಕ್ತದಾನ ಮಾಡುವ. ಯಾಕೆ ರಕ್ತದಾನ ಮಾತ್ರ ಸರಿ, ಅಂಗಾಂಗ ದಾನ ಬೇಡ ಅಂತಿದ್ದೀರಾ? ಯಾಕೆ ಮಿಸ್ಸು? ಅದು ನಂಗೆ ಯಾಕೋ ಸರಿ ಕಾಣಿಸ್ತಾನೆ ಮಿಸ್ಸು. ಒಂದು ಕಾರಣ ಕೊಡಿ ಶ್ರೀ. ಸೊ ನೀವು ಹೀಗೆ ಸುಮ್ಮನೆ ಅದು ಸರಿ ಅನಿಸ್ತಿಲ್ಲ ಅಂದರೆ ನಾನು ಒಪ್ಪಲ್ಲ. ನೀವೀಗ ಜಗಳಕ್ಕೆ ಬರ್ತಿದ್ದೀರಾ ಅನಿಸ್ತೈತೆ. ಹ್ಞೂ, ಮತ್ತೆ ನಾನು ಈಗ ತಾನೇ ಅಂಗದಾನ ಮಾಡಿ ಅಂತ ವಿಡಿಯೋದಲ್ಲಿ ಹೇಳಿ ಬರ್ತಿದ್ದೀನಿ. ನನ್ನ ಮನೆಯವರಾಗಿ ನೀವೇ ಮಾಡಲಿಲ್ಲ ಅಂದರೆ ಬೇರೆ ಜನ ಹೇಗೆ ಒಪ್ತಾರೆ ಶ್ರೀ? ನಿಮ್ಗೆ ಇದು ಯಾಕೆ ತಪ್ಪು ಅನ್ಸತ್ತೆ? ನಂಗೆ ನಿಮ್ಮ ಮನಸ್ಥಿತಿ ಅರ್ಥ ಆಗಬೇಕು, ಹೇಳಿ ನನಗೆ. ಕೆಲವೊಂದರಿಂದ ದೂರ ಇರೋದೇ ಒಳ್ಳೇದು ಮಿಸ್ಸು. ಆಮೇಲೆ ಹೆಚ್ಚು ಕಮ್ಮಿ ಆಗೋತಿದೆ ಕೆಟ್ಟಗಳಿಗೆ. ನಾವು ಹಿಂಗೇನೋ ಮಾಡಕ್ ಹೋಗಿ ಆಮೇಲೆ ಏನು ಹೆಚ್ಚು ಕಮ್ಮಿ ಆಗೋದ್ರೆ ಬೇಡ ಮಿಸ್ಸು. ಶ್ರೀ, ಸೈನ್ ಹಾಕಿದ ತಕ್ಷಣ ನಾವು ಸತ್ತೋಗ್ತೀವ? ಮಿಸ್ಸು, ಹಂಗೆಲ್ಲ ಮಾತಾಡಬೇಡಿ, ಬಿಡ್ತಾನೆ. ನೀವ್ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಶ್ರೀ? ನನ್ನ ಗಂಡ ಶ್ರೀಕಂಠೇಶ್ವರನ ಹಿಂಗೆ ಆಡ್ತಿರೋದು. ಸಾವಕ್ಕೆ ಭಯ ಪಡ್ತಿದ್ದೀರಾ ಶ್ರೀ? ಸೊ ಅದು ಹಂಗಲ್ಲ. ಬೆಂಕಿ ಅಂದ ಕೂಡಲೇ ಬಾಯಿ ಸುಡಲ್ಲ, ಸಾವು ಅಂದಿದ ತಕ್ಷಣ ಸತ್ತು ಹೋಗಲ್ಲ. ನನ್ನ ಪ್ರಕಾರ ಬದುಕು ಬೇರೆ ಅಲ್ಲ, ಸಾವು ಬೇರೆ ಅಲ್ಲ. ಎಷ್ಟೋ ಜನ ಬದುಕಿನ ಕೊನೆ ಸಾವು ಅನ್ಕೋತಾರೆ, ಆದರೆ ಸಾವು ಬದುಕಿನ ಒಂದು ಭಾಗ.
ಒಂದು ಒಳ್ಳೆ ಕವಿತೆಗೆ ಎಲ್ಲಿ ಫುಲ್ ಸ್ಟಾಪ್ ಇಡಬೇಕು ಅಂತ ಗೊತ್ತಿಲ್ಲದೆ ಹೋದರೆ ಆ ಕವಿತೆ ಮಜಾ ಕಳ್ಕೊಳತ್ತೆ. ಹಾಗೆ ನಮ್ಮ ಲೈಫಲ್ಲಿ ಎಲ್ಲಿ ಫುಲ್ ಸ್ಟಾಪ್ ಇಡಬೇಕು ಅನ್ನೋದು ಆ ದೇವ್ರಿಗೆ ಗೊತ್ತಿರುತ್ತೆ. ಅಲ್ಲ ಶ್ರೀ, ಈ ಭೂಮಿ ಮೇಲಿರೋ ಯಾರಿಗಾದ್ರು ಅವ್ರು ಯಾವಾಗ ಸಾಯ್ತಾರೆ ಅನ್ನೋದು ಗೊತ್ತಿರತ್ತಾ? 100 ವರ್ಷ ಅಂದವರು 40ಕ್ಕೆ ಹೋಗ್ಬೋದು, ಇನ್ನು 2 ತಿಂಗಳಲ್ಲಿ ಹೋಗ್ತಾರೆ ಅಂದವರು 20 ವರ್ಷನೂ ಬದುಕ್ಬೋದು. ಸಾವು ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ ಶ್ರೀ. ಆದರೆ ಸತ್ತ ಮೇಲೂ ನಾವು ಬದುಕಬೇಕಂದ್ರೆ ಅದೀಗ ನಮ್ಮ ಕೈಯಲ್ಲೇ ಇದೆ. ನಮ್ಮ ಕಣ್ಣು, ಕಿಡ್ನಿ, ಹೃದಯ ನಾವು ಸತ್ತ ಮೇಲೆ ಎಲ್ಲ ಮಣ್ಣು ಪಾಲಾಗೋಗುತ್ತೆ. ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಹೋಗೋ ಬದಲು ಯಾರಿಗಾದ್ರೂ ನೆರವಾಗ್ಬೋದಲ್ವಾ? ಎಷ್ಟು ಜನ ಪ್ರೇಮಿಗಳು ನಾನು ಹಿಂಗೋಸ್ಕರ ಪ್ರಾಣ ಕೊಡ್ತೀನಿ ಅಂತಲೂ ಹೇಳ್ತಾರೆ. ಪ್ರಾಣ ಬೇಡ, ಸತ್ತ ಮೇಲೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಸಾಕು. ಅಕಸ್ಮಾತ್ ನಾಳೆನೇ ನಾನು ಹೊರಟೋದ್ರೆ? ಮಿಸ್ಸು, ಸಾವು ಅನ್ನೋದು ಕೆಟ್ಟ ಪದ ಅಲ್ಲ ಶ್ರೀ. ಒಂದು ವೇಳೆ ನಾನು ನೀವು ಹೊರಟೋದ್ರೆ ನಮ್ಮ ಕಣ್ಣು ಅಥವಾ ಬೇರೆ ಅಂಗ ಇನ್ನೊಬ್ರು ದೇಹದಲ್ಲಿ ಬದುಕಿರುತ್ತೆ. ಸರಿ, ನಿಮ್ಮ ಕನ್ವಿನ್ಸ್ ಆಗಿಲ್ಲ ಅಂದರೆ ನೀವು ಸೈನ್ ಮಾಡಬೇಡಿ. ಆದರೆ ಪ್ಲೀಸ್ ನಾನು ಸೈನ್ ಹಾಕೋದನ್ನ ಮಾತ್ರ ತಡಿಬೇಡಿ. ನಾನು ಸಹಿ ಆಗ್ತೀನಿ. ಸರಿ, ಬನ್ನಿ. ಪೆನ್ ಕೊಡಿ. ಶ್ರೀ, ನಾನು 1 ನಿಮಿಷ ಬರ್ತೀನಿ. ಎಲ್ಲಿ ಮಿಸ್ಸು? ಒಂದು ಕಾಲ್ ಮಾಡೋದಿದೆ, ಬರ್ತೀನಿ. ಶ್ರೀ, ನೀವು ನನ್ನ ಒತ್ತಾಯಕ್ಕೆ ಸೈನ್ ಮಾಡಿಲ್ಲ ತಾನೆ? ನಾನು ಈ ದಿನ ತೆಪ್ಪ ಅನ್ಕೊಂಡಿದ್ದನ್ನ ನಮ್ಮನ್ನ ಅರ್ಥ ಮಾಡ್ಸೋರೆ. ಅದನ್ನ ಅರ್ಥ ಮಾಡ್ಕೊಂಡೆ ನಾನು ಸಹಿ ಹಾಕಿದ್ದೀನಿ. ಥ್ಯಾಂಕ್ ಯು ಶ್ರೀ. ಮಿಸ್ಸು, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಸತ್ಮ್ಯಾಕೋ ಬದುಕಬೇಕು ಅಂದರೆ ಸಾನೇ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇಂಥ ಒಳ್ಳೆ ಕೆಲಸ ಮಾಡಿರೋವೆ ಸಾನೇ ದಿವಸ ಬದುಕ್ಬೋದು ಅಂತ ನೀವು ತೋರಿಸ್ಕೊಟ್ರಿ ಮಿಸ್ಸು. ನಾವು ಸಾಧಿಸಿದೀವೋ ಇಲ್ವೋ ಅಂತ ಯಾರೋ 3ನೇ ವ್ಯಕ್ತಿ ಹೇಳೋದಲ್ಲ ಶ್ರೀ, ನಮ್ಮ ಮನ್ಸು ನಮ್ಗೆ ಹೇಳಬೇಕು. ಈಗ ನೀವು ಸೈನ್ ಹಾಕಿರೋದಕ್ಕೆ ನಿಮ್ಮ ಮನಸ್ಸು ನಿಮ್ಗೆ ಸಲ್ಯೂಟ್ ಹೊಡೆದಿರತ್ತಲ್ವಾ? ನೋಡಿ, ಅಷ್ಟೇ ಸಾಧನೆ ಅಂತ. ಡಾಕ್ಟರ್, ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನೀವಿಬ್ರು ಒಟ್ಟಿಗೆ ಸೈನ್ ಮಾಡಿದ್ದು ಜನರಲ್ಲಿ ಇನ್ನಷ್ಟು ಭರವಸೆ ಕೊಡುತ್ತೆ. ಈಗಾಗಲೇ ತುಂಬಾ ಜನ ಡೋನರ್ ಆಗೋದಕ್ಕೆ ಸೈನ್ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಮೆನ್ಷನ್ ನಾಟ್, ಇದು ನಮ್ಮ ಕರ್ತವ್ಯ. ನಾವೇನು ಬರ್ತೀವಿ ಡಾಕ್ಟರ್. ಸರಿ ಮೇಡಮ್, ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಇಲ್ಲಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಯು ವೆಲ್ಕಮ್. ಬರ್ತೀವಿ. ಶ್ರೀ, ಇವತ್ತು ನೀವು ಸೈನ್ ಹಾಕಿದ್ದು ನಮ್ಮಿಬ್ರಿಗೋಸ್ಕರ ಹಾಕಿರೋ ಮೊದಲನೇ ಸೈನ್ ಅಲ್ವಾ? ಯೋಚನೆ ಏನು ಮಾಡ್ತಿದ್ದೀರಾ? ನಂಗೆ ಗೊತ್ತು, ಮೊದಲನೇ ಸೈನೇ. ಹೌದು ಅನಿಸ್ತೈತೆ. ರೆಡಿಯಾಗಿ ಆದಷ್ಟು ಬೇಗ ನೀವು ಇನ್ನೊಂದು ಸೈನ್ ಹಾಕಬೇಕಾಗತ್ತೆ. ಇನ್ನೊಂದು ಸೈನಾ? ಮಿಸ್ಸು, ನಂಗಿರೋದು 2 ಕಣ್ಣು ಒಂದೇ ಇದೆಯಾ? ಮಿಸ್ಸು, ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ ಶ್ರೀ. ಮತ್ತೆ ನಾನು ಮಾತಾಡ್ತಿರೋದು ಬೇರೆ ಸೈನ್ ಬಗ್ಗೆ. ಬೇರೆ ಸೈನಾ? ನಾಚ್ಕೊತಿದ್ದೀರಾ? ಅಂತ ಸೈ ಏನಿದೆ? ಯೋಚನೆ ಮಾಡಿ, ಅದು ನೀವು ನಂಗೋಸ್ಕರ ಹಾಕಬೇಕಾಗಿರೋ ತುಂಬ ಮುಖ್ಯವಾದ ಸೈನ್. ಮುಖ್ಯವಾದ ಯಾವುದು ಮಿಸ್ಸು? ನೀವೇ ಗೆಸ್ ಮಾಡಿ. ಇದ್ಯಾಕೆ ಹಿಂಗ್ ನಗ್ತಿದ್ದೀರಾ?
ಮಿಸ್ಸು ಹೇಳಿ ಮಿಸ್ಸು ಮಿಸ್ಸು ತಗೊಳ್ಳಿ ನೀವು ಒಂಚೂರು ನೀರು ಕುಡಿ. ತಗೊಳವ ಕುಡಿ, ದಿಗಲ್ ಬಿಡ್ಬೇಡ, ಕುಡಿ. ಭಯ ಪಡಬೇಡ ಮಗಳೇ, ಇನ್ನೇನು ಆಗಲ್ಲ ನಮಗೆ. ನನ್ನ ಮಗಳನ್ನ ನಾನು ತುಂಬ ಭಯದ ವಾತಾವರಣದಲ್ಲೇ ಬೆಳೆಸ್ಬಿಟ್ಟೆ. ಇಲ್ಲಿಗೆ ಬಂದು ನಿಮ್ಮ ನೋಡಿದ ಮೇಲೆ ಅರ್ಥ ಆಯ್ತು, ಹೆಣ್ಣು ಮಕ್ಕಳನ್ನ ಎಷ್ಟು ಧೈರ್ಯವಾಗಿ ನೀವು ಬೆಳೆಸಿದ್ದೀರ. ತಂದೆ ತಾಯಿ ಹೇಗಿರ್ತಾರೋ ಅದೇ ಗುಣ ಅಲ್ವಾ ಮಕ್ಳಿಗೆ ಬರೋದು. ಗಂಗಾಧರಯ್ಯ, ನಿನ್ನ ಮಾತು ಅರ್ಧ ದಿಟ ಅರ್ಧ ಸುಳ್ಳು. ಅಪ್ಪ ಅಮ್ಮ ಅನ್ನೋಕ್ಕಿಂತ ಅವ್ವಾದೊಳೆ ಮಕ್ಕಳ ಗುಣಕ್ಕೆ ಬುನಾದಿ ಹಾಕೋದು. ಅಪ್ಪ ಅದೊಂದು ಮುಂದ್ಕಿಂತ ದಾರಿ ತಪ್ಪಿದ್ರು ಅವ್ವ ಆದೋಳು ಆ ಸೂತ್ರ ಹಿಡಿದು ಮಕ್ಕಳನ್ನ ಸರಿ ದಾರಿ ಕರ್ಕೊಂಡೋಯ್ತಾಳೆ. ಆ ಭಾಗ್ಯ ನನ್ನ ಮಗಳಿಗೆ ಇಲ್ವಲ್ಲ ಅಣ್ಣ. ನಾನು ಧೈರ್ಯವಾಗಿ ಇದ್ದಿದ್ರೆ ನನ್ನ ಹೆಂಡತಿನ ಜೋಪಾನಾಗ ಉಳಿಸ್ಕೋಬೋದಾಗಿತ್ತು ನಾನು. ಅಪ್ಪ ಅಳಬೇಡಿಪ್ಪ. ಅಯ್ಯೋ, ನೋಡಪ್ಪ, ಮಾಡಿ ತೆಪ್ಪನೆಲ್ಲ ತಿದ್ಕೊಳ್ಳೋ ತಾಕತ್ತು ಮನಸ್ಸಿಗೆ ಇದ್ದಿದ್ರೆ ತೆಪ್ಪುಗಳು ಕಮ್ಮಿ ಆಯ್ತಿತ್ತು ಏನು ಜಾಸ್ತಿ ಆಯ್ತಿತ್ತು ನಂಗೆ ಗೊತ್ತಿಲ್ಲ. ಆದರೆ ಆಗಿದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದರೆ ನೆಮ್ಮದಿ ಹಾಳಾಗೋಯ್ತದೆ. ಮಗಳಿಗೆ ಬದುಕಿ ಭಾಳ ವಯಸ್ಸು, ನೀನು ಕೊರಗ್ತಾ ಕುತ್ಕೋಬೇಡ. ಎದುರಿಸಿದ್ರೆ ಜನ ಎದರ್ಕಂತಾರೆ, ನಾವೇ ಅವ್ರಿಗೆ ತಿರುಗಿ ನಿಂತರೆ ಎದರ್ಕಂಡು ಓಡೋಯ್ತಾರೆ. ನಾನು ದೊಡ್ಡ ಮಗಳು ಸತ್ತೋದ್ಲು ಅನ್ನೋ ಕೊರಗ್ನಾಗೆ 8 ದಿನ ಕಳೆದ್ಬಿಟ್ಟೆ. ನಾನು ಯಾರೇ ಕೇಳಿರು ನಂಗೆ 3 ಮಕ್ಕಳು ಅಂತ ಹೇಳ್ತಿದ್ದೆ. ಈಗೂ ಹೇಳ್ತೀನಿ, ನನ್ನ 3 ಮಕ್ಕಳ ಜೊತೆಗೆ ಇವಳು ಸೇರಿ 4 ಮಕ್ಕಳು. ಅವ್ವ, ಎದರ್ಕಬೇಡ, ಇನ್ನು ಯಾವುದಕ್ಕೂ ಎದರ್ಕಬೇಡಪ್ಪ. ಹಾಂ, ನಾನೆಲ್ಲನೂ ನಿಮ್ಮ ಹತ್ರ ಹಂಚ್ಕೊಂಡ್ಬಿಟ್ಟೆ. ಆದರೆ ಮಕ್ಕಳಿಗಿರೋ ಹೃದಯದ ಕಾಯಿಲೆ ಮಾತ್ರ ಹೇಳಲಿಲ್ಲ. ಮದುವೆ ಆಗಿ ಬೇರೆ ಮನೆಗೆ ಹೋಗ್ಬೇಕಾದವಳು. ಈ ವಿಷಯ ಗೊತ್ತಾದರೆ ಅವಳು ಭವಿಷ್ಯ ಹಾಳಾಗ್ಬೋದು. ಅದಕ್ಕೆ ಮುಚ್ಚಿಡ್ತಾ ಇದ್ದೀನಿ. ಕ್ಷಮಿಸ್ಬಿಡಿ ಅಮ್ಮವ್ರೆ.